ಗದಗ ನಗರದ ಮಾಂಡ್ರೆ ಲೇಔಟ್ನಲ್ಲಿ ಬಡ್ಡಿ ದಂಧೆಕೋರರ ಹಾವಳಿ ಮಿತಿ ಮೀರಿದ್ದು ಸಾಲದ ಹಣ ಮರುಪಾವತಿ ವಿಳಂಬವಾಯಿತೆಂದು ರೌಡಿ ಶೀಟರ್ಗಳು ಜೆಸಿಬಿ ಬಳಸಿ ವ್ಯಕ್ತಿಯೊಬ್ಬರ ಮನೆಯ ಕಾಂಪೌಂಡ್ ಮತ್ತು ಗೃಹೋಪಯೋಗಿ ವಸ್ತುಗಳನ್ನು ಧ್ವಂಸಗೊಳಿಸಿರುವ ಕೃತ್ಯ ಬೆಳಕಿಗೆ ಬಂದಿದೆ. ಕೋಟೇಶ್ ನಿಂಗಪ್ಪ ಬಾಗಲಿ ಎಂಬುವರಿಂದ 8 ಲಕ್ಷ ರೂಪಾಯಿ ಸಾಲಕ್ಕೆ ಬದಲಾಗಿ 20 ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟು ದರ್ಶನ್ ಕೋರಸ್, ಜೀವನ್ ಮುತ್ಗಾರ್ ಹಾಗೂ ಶ್ರೀಕಾಂತ್ ಕೋರಸ್ ಎಂಬುವರು ಕಳೆದ 1 ವರ್ಷದಿಂದ ದೈಹಿಕ ಹಲ್ಲೆ, ಹೆಂಡತಿಗೆ ಚಾಕು ತೋರಿಸಿ ಖಾಲಿ ಚೆಕ್ಗಳಿಗೆ ಸಹಿ ಹಾಕಿಸಿಕೊಳ್ಳುವುದಾಗಿ ಮತ್ತು ಮಗನನ್ನ ಕಿಡ್ನಾಪ್ ಮಾಡಲು ಯತ್ನಿಸುವುದು ಸೇರಿದಂತೆ ನಾನಾ ರೀತಿಯ ಕಿರುಕುಳ ನೀಡುತ್ತಿದ್ದಾರೆ. ಈ ದೌರ್ಜನ್ಯ ತಾಳಲಾರದೆ ಸಂತ್ರಸ್ತ ಕೋಟೇಶ್ ಬಾಗಲಿ ಕುಟುಂಬ ಸಮೇತ ಮನೆ ತೊರೆದಿದ್ದು ಸದ್ಯ ಗದಗ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳು ತಲೆಮರೆಸಿಕೊಂಡಿದ್ದು ಕಾನೂನಿನ ಭಯವಿಲ್ಲದೆ ವಾರ ಮತ್ತು ತಿಂಗಳ ಬಡ್ಡಿ ದಂಧೆ ನಡೆಸುತ್ತಿರುವ ಇಂತಹ ಕಿರಾತಕರಿಗೆ ಕೂಡಲೇ ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಎಲ್ಲದನಂತ ಕರಸ್ರೇಕರ ನಮ್ಮ ಜಗ್ಗ ಚಿತ್ರ ಹಿಂಸೆ ಕೊಟ್ಟಾರ್ರಿ. ಅವರು ದಿನಾಲು 2 ಗಂಟೆಗೆ ಬರ್ತಿದ್ರಿ, ಒಂದು 2 ತಾಸು ಗಟ್ಲೆ ಕುಂತಿದ್ರಿ, ಜಗ್ಗ ತಲೆ ತಿಂತಿದ್ರಿ. ಅವರು ಜಗ್ಗ ಅಳಿಸ್ತಿದ್ರಿ. ನಾನು ಭಾಳ ಮಾಡ್ಯಾರ್ರಿ ಅವರು. ಬಡ್ಡಿ 15 ದಿವಸದ ಬಡ್ಡಿ ಅಂತ್ರಿ. ಅದು ಬರೀ ಬಡ್ಡಿ ಕೇಳ್ತಾರ್ರಿ. ನೀವು ಕೊಡ್ರಿ ಅಂತಾರ್ರಿ. ನಾವೆಲ್ಲಿದ್ದರೆ ಕೊಡ್ಬೇಕ್ರಿ. ನಮ್ಗೆ ನೀವ ಪೊಲೀಸರ ನಮ್ಗೆ ಇದನ್ನ ಮಾಡ್ಬೇಕ್ರಿ. ನಮ್ಗೆ ಸುಧಾರ್ ಒಂದು ವಾರದಿಂದ ಜೀವನ ದರ್ಶನ ಸೇರ್ಕೊಂತ ಬಂದ್ರಿ ಮನೆಗೆ. ರೊಕ್ಕ ಕೊಡು ಅಂದರು. ಇಲ್ಪ ಕೊಡ್ತೀನಿ, ಇನ್ನು ನನಗಾಗಿಲ್ಲ ಅನುಕೂಲ ಅಂತ ಅಂದಿದ್ದಕ್ಕೆ ಮನೆಗೆ ಬಂದು ಒಳಗೆ ನನಗೆ ಕದ ಹಾಕಿ ಇದನ್ನು ಚೌಕ ತೋರಿಸಿ ನಮ್ಮ ಹೆಣ್ಮಕ್ಳ ಕಡೆ 2 ಖಾಲಿ ಚೆಕ್ ಜೀವನ ತೊಗೊಂಡಾನ ಸಹಿ ಮಾಡಿ. ದರ್ಶನ್ 14 ಲಕ್ಷ ರೂಪಾಯಿ ತೊಗೊಂಡಾನ. ಶ್ರೀಕಾಂತ್ ತೊಗೊಂಡಾನ. ದರ್ಶನ ನಾ 8 ಲಕ್ಷ ಕೊಡೋದೈತಿ, ನನಗೆ 15 ಕೊಡೋದೈತಿ. ನಿನ್ನ ರೊಕ್ಕ ನಾ ಕೊಡೋಂಗಿಲ್ಲ, ನಂದು ರೊಕ್ಕ ಕೊಡು. 8 ಲಕ್ಷಕ್ಕೆ 20 ಲಕ್ಷ ಕೊಡು. 2 ತಿಂಗಳೈತಿ ಬಡ್ಡಿ ನಿಲ್ಲಿಸಿ. ಮೊದಲ ಎಲ್ಲ ಬಡ್ಡಿ ಅದಕ್ಕೆ ಜಾಸ್ತಿ ರೊಕ್ಕ ನಾ ಅವ್ರಿಗೆ ಕೊಟ್ಟಿದ್ರು. ಈಗ ನನಗೆ ನಮ್ಮನೆ ಕಿರುಕುಳ ಮಾಡಾಕತ್ತಾರ. ಹಾಗಾಗಿ ನಾ ಮನೆ 1 ವಾರದಿಂದ ನಾ ಮಾಡಿದೆ. ಮನೆ ಎಲ್ಲ ಬಾಡಿಗೆ ಮನೆ ತೊಗೊಂಡು ಮನೆ ಖಾಲಿ ಮಾಡಿ ಒಳ್ಳೆ ಕಂಪ್ಲೇಂಟ್ ಕೊಡಲಿಲ್ಲ ನಾನು. ಹಂಗಾಗಿ ಮತ್ತು ಈಗ ನಿನ್ನೆ ಮಂಗಳವಾರ ಬಂದು ನಮ್ಮ ಅಪ್ಪರಿದ್ರು ನಮ್ಮವ್ರಿದ್ರು, ನೀವು ಮನೆ ಬಿಟ್ಟು ಹೋಗಿರಿಲ್ಲ ಇಲ್ಲ ಜೆಸಿಬಿ ತೊಗೊಂಡು ಮುಚ್ಚಿ ಬಿಡ್ತೀನಿ ಅಂದರು. ಮತ್ತು ಅವ್ರು ಬಾಡಿಗೆ ಮನೆಗೆ ಹೋಗಿದ್ದಕ್ಕೆ ಇದನ್ನು ಜೆಸಿಬಿ ತೊಗೊಂಡು ಕೆಡೋಕತ್ತಿದ್ರು. ಮತ್ತು 112 ಫೋನ್ ಮಾಡಿದೆ. ಅವ್ರು ಬರೋದ್ಲನ್ನ ಬಿಟ್ಟರು. ಇಲ್ಲಿಕಂದ್ರೆ ಮನೇನ ಕೆಡಿಬಿಡ್ತಿದ್ರು. 10 ಬಡ್ಡಿ ಐತಿ, 100ಕ್ಕೆ 10 ರೂಪಾಯಿ 15 ದಿವಸದಂಗೆ ಐತಿ. ಇದು ಕ್ಯಾಶುನ ಸಂಬಂಧ. ಇವ್ರು ಗೋವಾಕ್ಕೆ ಬರ್ತಿದ್ದರು. ನಾವು ಅಲ್ಲಿ ನಾನು ಕರ್ಕೊಂಡು ಹೋಗಿದ್ದು ಅವ್ರಿ ಗೋವಾಕ್ಕೆ ಬಂದು ಆಡಿಸ್ತಿದ್ರಿ. ಅಲ್ಲಿ ನಮ್ಮ ಅಪ್ಪರ ಹೆಸರಲ್ಲಿ 4 ಎಕರೆ ಹೊಲ ಐತೆ ರೀ, 2 ಎಕರೆ. ಆ ಹೊಲನೂ ಮಾರೀನಿ. ನನ್ನ ಹೆಸರು ಇರೋದು 4 ಎಕರೆ ಹೊಲ ಇತ್ತು, ಅದನ್ನು ಮಾರೀನಿ. ಮನೆ ಮ್ಯಾಗನ 50 ಲಕ್ಷ ರೂಪಾಯಿ ಲೋನ್ ತೊಗೊಂಡಿನಿ ಬ್ಯಾಂಕ್ನಾಗ. ತೊಗೊಂಡು ಎಲ್ಲ ಕ್ಯಾಶುನೂ ಹಾಕೀನಿ. ಈಗ 4 ಕೋಟಿ ರೂಪಾಯಿ ಮಟ್ಟ ಕ್ಯಾಶುನಿಗೆ ಹಾಕೀನಿ. ನಾ ಮನೆ ಬಳಕ್ಕೆ 1 ರೂಪಾಯಿ ಸಾಲ ಮಾಡ್ತಿದ್ದಲ್ಲ. 1 ರೂಪಾಯಿ ಸಾಲ ಮಾಡ್ಯಾರ ಏನಂತ